ಹಾಯ್ ನಮಸ್ತೆ, ನಾನು ನಿಮ್ಮ ಗೋಪಾಲ್. ಇದು ನಿಮ್ಮ ಚಾನಲ್ ಆಲ್ ಇನ್ ಒನ್ ಕುಕಿಂಗ್ ಆ್ಯಂಡ್ ವಿಲಾಗ್. ನಾನಿವತ್ತು ಚಿಲ್ಲಿ ಪನ್ನೀರ್ ಬನಾನೆಗೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಅದಕ್ಕೋಸ್ಕರ ನಾನು ಪನ್ನೀರನ್ನು ಇಷ್ಟು ಹೀಗೆ ಕಟ್ ಮಾಡಿದ್ದೀನಿ ಮತ್ತು ಸಿಮ್ಲಾ ಮಿರ್ಚಿ, ದೊಣ್ಣೆ ಮೆಣಸು ಹತ್ರಲ್ಲ ಅದನ್ನು ಈ ರೀತಿ ಕಟ್ ಮಾಡಿದ್ದೀನಿ. ಮತ್ತು ಪ್ಯಾಜನ್ನು ಚೌಕೂರು ಕಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇದನ್ನು ಈಗ ಕಡಾಯಿ ಒಳಗಡೆ ಎಣ್ಣೆ ಹಾಕಿದ್ದೀನಿ. ಈಗ ರೆಡಿ ಮಾಡಿ ಕಾಣಿಸ್ತೀನಿ ನೋಡಿ. ಎಣ್ಣೆ ಕಾಯ್ದಿದೆ. ಈಗ ಸ್ವಲ್ಪ ಜೀರಾ ಹಾಕ್ತಾ ಇದ್ದೀನಿ. ಅದರ ನಂತರ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನು ಇದನ್ನು ದೇಸಿ ತರೀಕದಿಂದ ಮಾಡ್ತಾ ಇದ್ದೀನಿ. ನೀವು ನೋಡಿ, ಘಮ ಘಮ ಚಿಲ್ಲಿ ಪನ್ನೀರ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆನಂದಿಸಿ. ಈಗ ಸ್ವಲ್ಪ ಇದರದ್ದು ಹಸಿಯನ್ನು ಖತಮ ಆದ ಕೂಡಲೇ ಈಗ ಸಿಮ್ಲಾ ಮಿರ್ಚಿನ ಹಾಕ್ಬೇಕು. ಸ್ವಲ್ಪ ಬೆತ್ತಲ್ಲ ನೋಡಿ, ಇಷ್ಟು ದೊಡ್ಡ ಅದರ ಹಾಕಿ ಕಟ್ ಮಾಡಿದ್ದೇನೆ. ಇದನ್ನು ಈಗ ಇದಕ್ಕೆ ಸಿಮ್ಲಾ ಮಿರ್ಚಿ ಹಾಕಬೇಕು. ಈಗ ಇದಕ್ಕೆ ಸಿಮ್ಲಾ ಮಿರ್ಚಿ ಹಾಕ್ತಾ ಇದ್ದೀನಿ. स्वादानुसार नमक हाकता इದ್ದೇನೆ. देख लीजिए, अभी शिमला मिर्ची पक गया. अभी इसके साथ थोड़ी सी टमाटर डालूंगा. बढ़िया से ಇದು ಒಳ್ಳೆ ಟೇಸ್ಟಿ ಆಗಲಿಕ್ಕೆ ಸ್ವಲ್ಪ ಹಿಂದಿಯಲ್ಲಿ ಮಾತಾಡಲಿಕ್ಕೆ ಚೆನ್ನಾಗಬೇಕು. ಚೆನ್ನಾಗಿ ಬೆಂದಿದೆ ಈಗ ಶಿಮ್ಲಾ ಮಿರ್ಚಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ. ಈಗ ಇದರಲ್ಲಿ ಪನ್ನೀರ್ ಹಾಕ್ತಾ ಇದ್ದೀನಿ. ಇದರಲ್ಲಿ ನೀವು ಇಷ್ಟೊಂದು ಪನ್ನೀರ್ ಹಾಕ್ತಾ ಇದ್ದೀನಿ ಅಂತ ಆಲೋಚನೆ ಮಾಡ್ಬೋದು. ನಾನು ಈಗ ಇದನ್ನು 45 ಮಂದಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ಇದು ಯಾವುದಂದರೆ ಇದು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಇದರಲ್ಲಿ ವೆನಿಗರ್ ಹಾಕಿದ್ದೆ, ನಾನು ಸ್ಕಿಪ್ ಹೋಗ್ಯಾ, ನೋಡ್ಕೊಳ್ಳಿ ಸ್ವಲ್ಪ. ಈಗ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ವೆನಿಗರ್ ಹಾಕಿದ್ದೆ ನಾನು, ಇದು ಸ್ಕಿಪ್ ಆಯಿತು. ಕ್ಷಮಿಸಬೇಕು, ವೆನಿಗರ್ ಹಾಕಿ ನೀವು ಸ್ವಲ್ಪ ವಿಡಿಯೋ ಮಾಡ್ತಾ ಸ್ಕಿಪ್ ಆಗಿದೆ. ವೆನಿಗರ್ ಹಾಕಬೇಕು ಸ್ವಲ್ಪ. ಸ್ಕಿಪ್ ಆದಕ್ಕೆ ಸಮಯ ಇರಲಿ. ಹರ ಧನಿಯಾ ಹಾಕ್ತಾ ಇದ್ದೀನಿ. ಈಗ ಅಂದರೆ ಹರ ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪು ನೋಡಿ. ಸೂಪರ್ ಹಿಟ್ ಚಿಲ್ಲಿ ಪನ್ನೀರ್ ಈಗ ತಿನ್ನಲಿಕ್ಕೆ ರೆಡಿ ಇದೆ.